Welcome, students. In this session, we are going to study about basic financial concepts. In this basic financial concepts, in this session, we will understand what is return on investments. So, shortly known as return on investments (ROI). So, return on investments. The portfolio theories advocated in the 1940s brought into the investment decision a sobering element called risk management. Many joint stock companies invest their surplus funds in the equity shares, preference shares, debentures, and bonds of other companies. Investment also extends to treasury bills, government bonds, and money market instruments. This calls for managing the risk of investment instruments. Return on investment (ROI) is a performance measure used to evaluate the efficiency of an investment or compare the efficiency of a number of different investments. Return on investment tries to directly measure the amount of return on a particular investment relative to the investment's cost. To calculate return on investment, the benefit or return of an investment is divided by the cost of the investment. The result is expressed as a percentage of ratio. So by this, we can understand return on investment ಅಂತ ಕಾನ್ಸೆಪ್ಟ್ ಒಂದು ಬಂದಿರೋದು 1940s ಆ ಒಂದು ಸಮಯದಲ್ಲಿ. ಸೊ ಒಂದು ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದು ಕಾನ್ಸೆಪ್ಟ್ ಬಂದಿರೋದು ಏನು ಅಂತ ಹೇಳಿದ್ರೆ ರಿಸ್ಕನ್ನು ಮ್ಯಾನೇಜ್ಮೆಂಟ್ ಮಾಡುವ ಒಂದು ಉದ್ದೇಶದಿಂದ ಬಂದಿರುವಂಥ ಒಂದು ಕಾನ್ಸೆಪ್ಟ್. ಸೊ ಇದರಲ್ಲಿ ಕಂಪನಿಯವರು ತಮ್ಮ ಫಂಡ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡುವ ಮುಖಾಂತರ ಆದಷ್ಟು ರಿಸ್ಕನ್ನು ಮಿನಿಮೈಸ್ ಮಾಡಲಿಕ್ಕೆ ಈ ಒಂದು ಕಾನ್ಸೆಪ್ಟನ್ನು ಇನ್ವೆಂಟ್ ಮಾಡಲಾಗಿರುತ್ತೆ. ಸೊ ಮೆನಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಇನ್ವೆಸ್ಟ್ ದೇರ್ ಸರ್ಪ್ಲಸ್ ಫಂಡ್ಸ್ ಇನ್ ದ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್ ಆಫ್ ಅದರ್ ಕಂಪನೀಸ್. ಸೊ ಇನ್ನು ಕಂಪನಿಯವರು ಅವರು ಸಾಕಷ್ಟು ಸರ್ಪ್ಲಸ್ ಫಂಡ್ಸ್ ಏನಿರುತ್ತೆ ಅದನ್ನು ಒಳ್ಳೆಯ ರಿಟರ್ನ್ ಬರುವಂತಹ ಒಂದು ಬೇರೆ ಕಂಪನಿಯ ಈಕ್ವಿಟಿ ಶೇರ್ಸ್ಗಳಲ್ಲಿ, ಪ್ರಿಫರೆನ್ಸ್ ಶೇರ್ಸ್ಗಳಲ್ಲಿ, ಡಿಬೆಂಚರ್ಸ್ಗಳಲ್ಲಿ ಮತ್ತು ಲಾಂಗ್ ಟರ್ಮ್ ಬಾಂಡ್ಸ್ಗಳಲ್ಲಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರುವ ಕಂಪನಿಗೆ ಎಷ್ಟು ಲಾಭದಾಯಕ ಆಗಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್. So investment also extends to treasury bills, government bonds, and many money market instruments. So apart from these shares, debentures, investments also extends to treasury bills of a government sector and government bonds and money market instruments. So in a short term, while that company can realize into cash. So these are some of the investment options available to the joint stock companies. This calls for managing the risk of investment instruments. So ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಕಂಪನಿಯವರು. ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋ ಮುಖಾಂತರ ರಿಸ್ಕನ್ನು ಆದಷ್ಟು ಮಿನಿಮೈಸ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ ಕಂಪನೀಸ್ ಅವರು ಕ್ಯಾಲ್ಕುಲೇಟೆಡ್ ಒಂದು ಪರ್ಫಾರ್ಮೆನ್ಸ್ ಅನ್ನ ಅಥವಾ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಳ್ಳಿಕ್ಕೆ ಒಂದು ಇನ್ವೆಂಟ್ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. Return on investment is a performance measure used to evaluate the efficiency of an investment or compare the efficiency of a number of different investments. So return on investment ಅನ್ನೋದು ಪರ್ಫಾರ್ಮೆನ್ಸ್ ಮೆಷರ್ ಮಾಡುವಂಥ ಒಂದು ಟೂಲ್ ಆಗಿರುತ್ತೆ. So it effectively evaluate the efficiency of investments. So ನಾವೀಗ ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಪ್ರಿಫರೆನ್ಸಲ್ಲಿ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಸೊ ಡಿಬೆಂಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೌ ಎಫೆಕ್ಟಿವ್ಲಿ ಇಟ್ ಈಸ್ ಅರ್ನಿಂಗ್ ಟು ದ ಕಂಪನಿ ಅನ್ನೋದನ್ನ ಚೆಕ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಆಲ್ಸೋ ಕಂಪೇರ್ ದ ಎಫಿಷಿಯನ್ಸಿ ಆಫ್ ನಂಬರ್ ಆಫ್ ಡಿಫರೆಂಟ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಕಂಪೇರ್ ಬಿಟ್ವೀನ್ ದ ವೇರಿಯಸ್ ಅದರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಈಗಾಗಲೇ ಕಂಪನಿಯವರು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ
ಸಾಧಾರಣವಾಗಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಯಾವ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಬೆಟರ್ ಆದಂತಹ ರಿಸಲ್ಟ್ ರಿಟರ್ನ್ಸ್ ಬರ್ತಾ ಇದೆ ಅದನ್ನ ಕಂಪೇರ್ ಮಾಡ್ಲಿಕ್ಕೋಸ್ಕರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಯೂಸ್ ಮಾಡಲಾಗುತ್ತೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಟ್ರೈಸ್ ಟು ಡೈರೆಕ್ಟ್ಲಿ ಮೆಷರ್ ದ ಅಮೌಂಟ್ ಆಫ್ ರಿಟರ್ನ್ ಆನ್ ದ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ರಿಲೇಟಿವ್ ದ ಇನ್ವೆಸ್ಟ್ಮೆಂಟ್ಸ್ ಕಾಸ್ಟ್. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ಲಿ ಮೆಷರ್ ದ ಅಮೌಂಟ್ ಆಫ್ ರಿಟರ್ನ್. ಸೊ ಅಲ್ಲಿ ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಷ್ಟು ರಿಟರ್ನ್ ಬರ್ತಾ ಇದೆ ಆನ್ ದಟ್ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ಸ್. ಪ್ರಿಫರೆನ್ಸ್ ಶೇರ್ ಅಲ್ಲಿ ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಎಷ್ಟು ರಿಟರ್ನ್ ಸಿಗ್ತಾ ಇದೆ, ಬಾಂಡ್ಸ್ ಅಲ್ಲಿ ಮಾಡಿದ್ರೆ ಬಾಂಡ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಗಳು ಸಿಗ್ತಾ ಇದೆ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಫೈಂಡ್ ಔಟ್ ಮಾಡುವಂತ ಒಂದು ಕಾನ್ಸೆಪ್ಟ್ ಆಗಿದೆ. ಟು ಕ್ಯಾಲ್ಕುಲೇಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್, ದ ಬೆನಿಫಿಟ್ ರಿಟರ್ನ್ ಆಫ್ ಅನ್ ಇನ್ವೆಸ್ಟ್ಮೆಂಟ್ ಇಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಹೇಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬೆನಿಫಿಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದನ್ನ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಇಂದ ಡಿವೈಡ್ ಮಾಡಿದ್ರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋದು. ಸೊ ಫರ್ದರ್ ವಿಲ್ ಸಿ ವಾಟ್ ಇಸ್ ದ ಎಕ್ಸಾಕ್ಟ್ ಫಾರ್ಮುಲಾ ಫಾರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್. ದ ರಿಸಲ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪರ್ಸೆಂಟೇಜ್ ಆರ್ ಎ ರೇಷಿಯೋ. ಸೊ ಬರುವಂತಹ ರಿಟರ್ನ್ ಅನ್ನ ಅಥವಾ ರಿಸಲ್ಟ್ ಅನ್ನು ನಾವು ಪರ್ಸೆಂಟೇಜ್ ಅಲ್ಲಿ ಅಥವಾ ರೇಷಿಯೋದಲ್ಲಿ ನಾವು ಅದನ್ನ ಫೈಂಡ್ ಔಟ್ ಮಾಡಬಹುದು. ಡೆಟ್ಟಿಗೆ ಮತ್ತು ಈಕ್ವಿಟಿಗೆ ಇರುವಂತ ರೇಷಿಯೋ ಅಥವಾ ಪ್ರಿಫರೆನ್ಸ್ಗೆ ಮತ್ತು ಈಕ್ವಿಟಿಗೆ ಇರುವಂತ ರೇಷಿಯೋ, ಆ ರೇಷಿಯೋದಲ್ಲಿ ಅಥವಾ ಓವರಾಲ್ ವಿ ಕ್ಯಾನ್ ಡೈರೆಕ್ಟ್ಲಿ ಎಕ್ಸ್ಪ್ರೆಸ್ ಇನ್ percentage concept. This much percentage we are earning from this from investments. So measurement of income. So measurement of income ಹೇಗೆ ಮಾಡೋದು ಅಂತಂದ್ರೆ, in order to measure the income we compute the operating profit. So that is known as EBIT, earning before interest and tax, and compare it with long-term funds capital employed. So measurement of income ಹೇಗೆ ಅಂತ ಹೇಳಿದ್ರೆ, we compute the operating profit ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆಪರೇಟಿಂಗ್ ಪ್ರಾಫಿಟ್ ಮೇಲೆ ನಾವು ಲಾಂಗ್ ಟರ್ಮ್ ಫಂಡ್ಸ್ ಕ್ಯಾಪಿಟಲ್ ಎಷ್ಟು ಎಂಪ್ಲಾಯ್ಡ್ ಮಾಡಿದೀವಿ, ಸೊ ಆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಜೊತೆ ನಾವು ಅದನ್ನ ಕಂಪೇರ್ ಮಾಡಬೇಕಾಗುತ್ತೆ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಎ ಪರ್ಸೆಂಟೇಜ್ ಫಾರ್ ದಿ ಪರ್ಪಸ್ ಆಫ್ ಸಿಂಪ್ಲರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮಗೆ ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, return on investment is equal to operating profit divided by capital employed multiplied by 100. So it is expressed in ROI equals to EBIT divided by capital employed is C into 100. So EBIT known as earning before interest and tax, it is obtained by deducting variable cost and fixed cost from sales. Sales ಏನಿರುತ್ತೆ, ಆ ಸೇಲ್ಸ್ ಟೋಟಲ್ ಓವರ್ ಸೇಲ್ಸ್ ಎಷ್ಟು ಆಗಿದೆ ಆ ವರ್ಷದಲ್ಲಿ ಆಗಿರುವಂತಹ ಟೋಟಲ್ ಸೇಲ್ಸ್ ಇಂದ ಮೊದಲು ನಾವು ವೇರಿಯಬಲ್ ಕಾಸ್ಟ್ ಎಷ್ಟು ಆಗಿರುತ್ತೆ, ವೇರಿಯಬಲ್ ಕಾಸ್ಟ್ ನ ಮೈನಸ್ ಮಾಡಬೇಕಾಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಿದ್ಮೇಲೆ ನಮಗೆ ಕಾಂಟ್ರಿಬ್ಯೂಷನ್ ಅಂತೇಳಿ ಅಮೌಂಟ್ ಬರುತ್ತೆ. ಸೊ ಆ ಕಾಂಟ್ರಿಬ್ಯೂಷನ್ ಇಂದ ಫಿಕ್ಸ್ಡ್ ಕಾಸ್ಟ್ ನ ಮೈನಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಮೌಂಟ್ ಸಿಗುತ್ತೆ. ಸೊ ಫಾರ್ಮುಲಾ EBIT is equal to sales minus variable cost minus fixed cost. Next, capital employed. So capital employed ಅಂತ ಹೇಳಿದ್ರೆ represents long-term funds. It is the sum of equity share capital, preference share capital, reserves, surplus, debentures, bonds, and long-term loans, both secured and unsecured. So capital employed ಅಂತ ಹೇಳಿದ್ರೆ ಆ ಒಂದು ಸಂಸ್ಥೆಯಲ್ಲಿ ನಾವು ಹಾಕಿರುವಂತಹ ಕ್ಯಾಪಿಟಲ್. It represents long-term funds. Equity share capital ಇರ್ಬೋದು, ಒಂದು ಕಂಪನಿಯಲ್ಲಿ ಇರುವಂತಹ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ಬೋದು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೀವಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಲಯಬಿಲಿಟಿ ಸೈಡ್ ಬರುತ್ತೆ. ಸೊ ದಟ್ ಈಸ್ ಬಿಲಾಂಗ್ಸ್ ಟು ದ ಓನರ್ಸ್. ಅಂಡ್ ಡಿಬೆಂಚರ್ಸ್, ಲಾಂಗ್ ಟರ್ಮ್ ಡಿಬೆಂಚರ್ಸ್ ಯಾವ್ದಿದೆ ಆ ಡಿಬೆಂಚರ್ಸ್ಗಳು, ಬಾಂಡ್ಸ್ ಅಂಡ್ ಲಾಂಗ್ ಟರ್ಮ್ ಲೋನ್ಸ್, ಬಾಂಡ್ಸ್ಗಳಲ್ಲಿ ಇಶ್ಯೂ ಮಾಡಿರುವಂಥದ್ದು ಅಥವಾ
ಲಾಂಗ್ ಟರ್ಮ್ ಲೋನ್ಸ್ಗಳನ್ನ ನಾವು ತಗೊಂಡಿರ್ತೀವಿ. ಆ ಲಾಂಗ್ ಟರ್ಮ್ ಲೋನ್ಸ್ಗಳು ಬೋತ್ ಸೆಕ್ಯೂರ್ಡ್ ಅಂಡ್ ಅನ್ಸೆಕ್ಯೂರ್ಡ್. ಯಾವುದಾದ್ರು ಮಾರ್ಟ್ಗೇಜ್ ಮಾಡಿ ತಗೊಂಡಿರುವಂಥದ್ದು ಸೆಕ್ಯೂರ್ಡ್ ಲೋನ್ಸ್, ಅಂಡ್ ಅನ್ಸೆಕ್ಯೂರ್ಡ್ ಲಾಂಗ್ ಟರ್ಮ್ ಲೋನ್ಸ್ ಯಾವುದೇ ಮಾರ್ಟ್ಗೇಜ್ ಇಲ್ಲದೆ ಕೊಟ್ಟಿರುವಂತಹ ಅಮೌಂಟ್. ಇಷ್ಟು ಟೋಟಲ್ ಅಮೌಂಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಅಮೌಂಟ್ ಅನ್ನು ನಾವು ತೆಗೆದುಕೊಂಡು EBIT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡ್ತೀವಿ. Next, fictitious assets. So fictitious assets like preliminary expenses, discount on issue of shares, debit balance in profit and loss account, generally shown under the heading miscellaneous expenditure, are to be deducted. So fictitious assets ಏನಿರುತ್ತೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಟೋಟಲಿ ಎಕ್ಸ್ಪೆನ್ಸಸ್ ಆಗಿರುವಂಥದ್ದು, ಲಾಸ್ ಆಗಿರುವಂಥದ್ದು, ಅಥವಾ ಯಾವುದೇ ಒಂದು ಡಿಸ್ಕೌಂಟ್ ಕೊಟ್ಟಿರುವಂಥದ್ದು, ಅದು ಯಾವುದು ಕೂಡ ನಮಗೆ ಪ್ರಾಫಿಟ್ ಅನ್ನ ಕೊಡುವಂಥದ್ದಾಗಿರೋದಿಲ್ಲ ಅಥವಾ ನಮಗೆ ಗೇನ್ ಅಂತ ಕೊಡುವಂಥದ್ದಾಗಿರೋದಿಲ್ಲ. ಅಂಥದ್ದನ್ನ ಫಿಕ್ಟಿಷಿಯಸ್ ಎಸೆಟ್ಸ್ ಅಂತ ಕರಿತೀವಿ. ಸೊ ನಾವು ಅದನ್ನು ನಾರ್ಮಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಬರುವಂಥದ್ದು ಇರುತ್ತೆ. ಸೊ ಇದನ್ನ ನಾವು ನಮ್ಮ ಕ್ಯಾಪಿಟಲ್ ಎಂಪ್ಲಾಯ್ಡ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ಲಿ ಟೋಟಲ್ ಲಾಂಗ್ ಟರ್ಮ್ ಫಂಡ್ಸ್ಗಳು ಎಷ್ಟು ಬರುತ್ತೆ, ಆ ಲಾಂಗ್ ಟರ್ಮ್ ಫಂಡ್ಸ್ಗಳಿಂದ ನಾವು ಈ ಒಂದು ಫಿಕ್ಟಿಷಿಯಸ್ ಎಸೆಟ್ಸ್ಗಳನ್ನು ಮೈನಸ್ ಮಾಡಿ ಉಳಿದಿರುವಂಥದ್ದನ್ನ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತೇಳಿ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಫಿಕ್ಟಿಷಿಯಸ್ ಎಸೆಟ್ಸ್. ಸೊ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಡಿಡಕ್ಟ್ ಇನ್ವೆಸ್ಟ್ಮೆಂಟ್ shown on the asset side should be deducted as we are considering only the operating profit. And also we have to we have to deduct the investment. Investment ಏನು ಮಾಡಿರ್ತೀವಿ ನಾವು ಫರ್ದರ್ ಬೇರೆ ಸಂಸ್ಥೆಗಳಲ್ಲಿ. ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಕೂಡ ನಾವು ಮೈನಸ್ ಮಾಡಬೇಕಾಗುತ್ತೆ, ಬಿಕಾಸ್ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ದ ಆಪರೇಟಿಂಗ್ ಪ್ರಾಫಿಟ್. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫೈನಲಿ ಇನ್ಕ್ಲೂಡ್ಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಪ್ಲಸ್ ಲೋನ್, ಲಾಂಗ್ ಟರ್ಮ್ ಲೋನ್ ಫಂಡ್ಸ್. ಸೊ ಇದೆರಡು ನಾವು ಟೋಟಲ್ ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಮೈನಸ್ 2 items, that is one is fictitious assets and another one is investments. ಸೊ ಫಿಕ್ಟಿಷಿಯಸ್ ಅಸೆಟ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನು ಈ ಶೇರ್ ಹೋಲ್ಡರ್ಸ್ ಫಂಡ್ ಮತ್ತು ಲಾಂಗ್ ಟರ್ಮ್ ಲೋನ್ ಫಂಡನ್ನು ಮೈನಸ್ ಮಾಡಿ ಉಳಿದಿರೋದನ್ನ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತೇಳಿ ಟ್ರೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ once again return on investment to summary. So till now we have understood return on investments. Return on investment ಏನು ಅಂತ ಹೇಳಿದ್ರೆ, ಸೊ ಇದೊಂದು ಇನ್ವೆಸ್ಟ್ಮೆಂಟ್ ಅನ್ನ ಪರ್ಫಾರ್ಮೆನ್ಸ್ ಮೆಜರ್ ಮಾಡುವಂತಹ ಒಂದು ಕಾನ್ಸೆಪ್ಟ್. ಇವ್ಯಾಲ್ಯೂಯೇಟಿಂಗ್ ದ ಹೌ ಎಫಿಷಿಯೆಂಟ್ಲಿ ಒಂದು ಇನ್ವೆಸ್ಟ್ಮೆಂಟ್ ವರ್ಕ್ ಮಾಡ್ತಿದೆ ಅಂತ ಹೇಳಿ, ಅಂಡ್ ಆಲ್ಸೋ ಕಂಪ್ಯಾರಿಸನ್ ಬಿಟ್ವೀನ್ ದ ವೇರಿಯಸ್ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಂಪೇರ್ ಮಾಡುವಂಥದ್ದಾಗಿರುತ್ತೆ. ಸೊ ಮೆಜರ್ಮೆಂಟ್ ಆಫ್ ಇನ್ಕಮ್ ಅದನ್ನ ನಾವು ಮಾಡ್ತೀವಿ. ಮೆಜರ್ಮೆಂಟ್ ಆಫ್ ಇನ್ಕಮ್ EBIT. ಸೊ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಸೊ EBIT ಯಾವ್ಯಾವ್ದು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಟೋಟಲ್ ಕಂಪನಿಗೆ ಓವರ್ ಆಲ್ ಸೇಲ್ಸ್ ಇರುತ್ತೆ. ಆ ಸೇಲ್ಸ್ ಇಂದ ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟನ್ನ ಮೈನಸ್ ಮಾಡಿದ್ರೆ ನಮಗೆ EBIT ಇರುತ್ತೆ. ಆ್ಯಂಡ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ಶೇರ್ ಹೋಲ್ಡರ್ಸ್ ಫಂಡ್ಸ್ ಇದೆ ಪ್ಲಸ್ ಲೋನ್ ಫಂಡ್ಸ್ ಇದೆ. ಆ ಎರಡನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿ ಅದರಿಂದ ಇನ್ವೆಸ್ಟ್ಮೆಂಟ್ ಮತ್ತು ಫಿಕ್ಟಿಷಿಯಸ್ ಅಸೆಟ್ಸ್ಗಳನ್ನು ಮೈನಸ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬರುತ್ತೆ. ಸೊ ಈ ಎರಡು EBIT ಆಪರೇಟಿಂಗ್ ಪ್ರಾಫಿಟ್ ಮತ್ತು ಕ್ಯಾಪಿಟಲ್ ಎಂಪ್ಲಾಯ್ಡನ್ನ ಏನು ನಾವು ಕ್ವಶನ್ ಅನ್ನು ಕೊಟ್ಟಿರ್ತೀವಿ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡು ಆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಏನು ಫಾರ್ಮುಲಾ ಇದೆ, ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡಬೇಕಾಗುತ್ತೆ. ಆಪರೇಟಿಂಗ್ ಪ್ರಾಫಿಟ್ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟೇ ಅಮೌಂಟನ್ನು ಹಾಕೊಂಡು ಅದನ್ನು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಮೌಂಟ್ಗೆ ಡಿವೈಡ್ ಮಾಡಿ ಬಂದಿರೋ ಆನ್ಸರನ್ನು 100 ಮಲ್ಟಿಪ್ಲೈ ಮಾಡಿದ್ರೆ ಸೊ ಅಲ್ಲಿ ನಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆನ್ ಆ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಿಗುತ್ತೆ. ಅಥವಾ ನಾವು ಅದನ್ನ ರೇಷಿಯೋ ರೂಪದಲ್ಲೂ ಹೇಳ್ಬೋದು.
ಸೊ ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಆ ಮಲ್ಟಿಪ್ಲಿಕೇಶನ್ ಬೈ 100 ಅನ್ನ ಬಿಟ್ಟರೆ ನಮಗೆ ಆ ಒಂದು ಇನ್ವೆಸ್ಟ್ಮೆಂಟ್ಗೆ ರೇಷಿಯೋದಲ್ಲಿ ಹೇಳ್ಬೋದು ಇಷ್ಟು ಆಪರೇಟಿಂಗ್ ಪ್ರಾಫಿಟ್ಗೆ ಇಷ್ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಗಿದೆ ಅಂತ ಹೇಳಿದ್ರೆ ಇಷ್ಟು ರೇಷಿಯೋದಲ್ಲಿ ಅದನ್ನು ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಷ್ಟು ನಮಗೆ ಅದರಲ್ಲಿ ರೇಷಿಯೋ ಇದೆ ಅಂತೇಳಿ ಹೇಳ್ಬೋದು. ದಿಸ್ ಈಸ್ ದ ಸಮ್ ಆಫ್ ದಿ ರೆಫರೆನ್ಸಸ್ ಬುಕ್ ಕ್ಯಾನ್ ರೆಫರ್ ಫಾರ್ ಫರ್ದರ್ ಸ್ಟಡೀಸ್. ಓಕೆ, ಇದುವರೆಗೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಬ್ರೀಫ್ ಆಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಥ್ಯಾಂಕ್ ಯು.